ನಂಜನಗೂಡು ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸಮಾನತೆಯ ಕರ್ನಾಟಕ ನಿರ್ಮಾಣದ ಭವಿಷ್ಯದ ಕುರಿತು ಚರ್ಚಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಟ ಚೇತನ್ ಅವರು, ವಿವಿಧ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ಭವಿಷ್ಯದ ಕರ್ನಾಟಕ ನಿರ್ಮಾಣ ಮಾಡಬೇಕು, ಉತ್ತಮ ಸಮಾಜ ನಿರ್ಮಾಣವಾಗಬೇಕು. ನಮಗಾಗಿರುವ ಅನ್ಯಾಯ ಮುಂದಿನ ಪೀಳಿಗೆಗೆ ಆಗಬಾರದು ಎಂದು ಸಮಾನತೆಯ ಚರ್ಚೆ ನಡೆಸಲಾಗುತ್ತಿದೆ ಎಂದರು. ರಾಜ್ಯಾದ್ಯಂತ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೆಯುತ್ತೇವೆ. ನಾವು ಎಷ್ಟೇ ಹೋರಾಟ ಮಾಡಿದರೂ ಆಳುವ ವರ್ಗಗಳು ನಮ್ಮನ್ನು ಹಿಮ್ಮೆಟ್ಟಿಸುತ್ತಿವೆ. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿರುವವರನ್ನು ಬಿಟ್ಟು ಬಡವರನ್ನು ಸುಲಿಗೆ ಮಾಡುತ್ತಿದ್ದಾರೆ. ಒಳ್ಳೆ ಕೆಲಸಗಳನ್ನು ಮಾಡಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಸಿನಿಮಾ ನನ್ನನ್ನು ಬೆಳೆಸಿದೆ, ಹಾಗೆಯೇ ಸಿನಿಮಾ ನನಗೆ ವೈಯಕ್ತಿಕ ಅನುಭವ ಕೊಟ್ಟಿದೆ. ಅದರಿಂದ ನಾವು ಬೆಳೆದಿದ್ದೇವೆ. ಆದರೆ ಉತ್ತಮ ಸಮಾಜವನ್ನು ಕಟ್ಟಲು ಹೋರಾಟವೇ ಮುಖ್ಯ. ಸಮ ಸಮಾಜದ ನಿರ್ಮಾಣಕ್ಕೆ ಜನರ ಬೆಂಬಲ ಬೇಕು. ನಾವು ಬೆಳೆಯುವುದಲ್ಲದೆ ನಮ್ಮೊಡನೆ ಜನರು ಬದಲಾಗಬೇಕು. ಸಮ ಸಮಾಜ ನಿರ್ಮಾಣವಾಗಬೇಕು ಎಂದರು. ನಮಗೆ ಇಡೀ ಸಿಸ್ಟಮ್ ನಮ್ಮ ಶತ್ರು ಇದ್ದಾಗ ನಮಗೆ ಕಾಂಗ್ರೆಸ್ ನಮಗೆ ನ್ಯಾಯ ಬಂಡವಾಳ ಮಾತಾಡ್ತಾರೆ. ಆದ್ರೆ ಯೋಜನೆ ನೀತಿ ಕಾನೂನು ಯಾವ್ದಲ್ಲ 5 ಕ್ಯಾಪಿಟಲ್ ಸ್ಕೀಮ್ ತಂದ್ಬಿಟ್ಟು ಉತ್ತಮ ಸಮಾಜ ಆಗತ್ತಲ್ಲ. ಇವತ್ತು ಎಲ್ಲರೂ ಅಂಬೇಡ್ಕರ್ ಬೇಕು. ಅಂಬೇಡ್ಕರ್ ಯಾಕೆ ಬೇಕು? ಬಾಬಾ ಸಾಹೇಬ್ರನ್ನು ಜಾತಿ ಬೇಕು. ಜಾತಿ ಬಂದರೆ ಮತಗಳು ಬರುತ್ತೆ ಅಂತ. ನಮಗೆ ಅಂಬೇಡ್ಕರ್ ವಿಚಾರಗಳು ಬೇಕು. ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಾವು ನಿಂತ್ಕೊಂತೀವಿ. ಅದನ್ನು ಯಾವ ಪಕ್ಷಗಳು ನಿಂತ್ಕೊಳ್ಳಲ್ಲ. ಇವತ್ತು ಶರ್ಟ್ ಹಾಕೊಂತಾರೆ ಐ ಎಂ ಅಂಬೇಡ್ಕರ್ ಅಂತ ಬಿಜೆಪಿ ವಿರೋಧ ಮಾಡಕ್ಕೆ. ಆದ್ರೆ ಅದು ಅಂಬೇಡ್ಕರ್ ವಾದ ಅಲ್ಲ, ಅದು ಸೈದ್ಧಾಂತಿಕ ಸ್ಪಷ್ಟತೆ ಅಲ್ಲ. ನಮ್ಮ ಪ್ರಕಾರ ಈ ಒಂದು ಸಿಸ್ಟಮ್ ಅನ್ನು ಫೈಟ್ ಮಾಡೋದೇ ಸ್ಪಷ್ಟತೆ. ಇವತ್ತು ಏನಾಗುತ್ತೆ, ನಾನು ಹೇಳಿದ್ದೀನಿ, ಅನ್ಸರ್ಟನಿಟಿ ನಮ್ಮ ವಿಚಾರಗಳು. ಯಾಕಂದ್ರೆ ನಮ್ಮ ವಿಚಾರಗಳು ಬಂದಾಗ ಯಾವ ಕಡೆ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಆಪ್ ಎಷ್ಟೋ ಕಾಂಗ್ರೆಸ್ ವೋಟ್ಸ್ ತಿನ್ನುತ್ತೆ. ನಮ್ದು ಬರೀ ಕಾಂಗ್ರೆಸ್ ವೋಟ್ ತಿನ್ನಲ್ಲ. ಬಿಜೆಪಿನೂ ಬಹಳ ಜನ ಇದ್ದಾರೆ. ಬಿಜೆಪಿ ಎಷ್ಟೋ ಜನ RSS ಶಾಖ ಇದ್ದರೂ ಕೂಡ ಎಷ್ಟೋ ಒಂದು ಲಿಂಗಾಯತ ಲಾಬಿ ಸೇರ್ಕೊಂಡು ಇದ್ದಾರೆ. ಕಾಂಗ್ರೆಸ್ ಸರಿ ಇಲ್ಲ ಅಂತಲೂ ಸೇರ್ಕೊಂಡಿದ್ದಾರೆ. ವ್ಯಕ್ತಿ ನೋಡ್ಕೊಂಡು ಸರಿ ಇದ್ದಾರೆ. ಒಳ ಮೀಸಲಾತಿ ಸೇರ್ಕೊಂಡು ಜನ ಇದ್ದಾರೆ. ನಮ್ ಬೇರೆ ಬೇರೆ ಕಾರಣಗಳು ಬಿಜೆಪಿ ಸೇರ್ತಾರೆ. ನಾವು ಒಂದು ಸೈದ್ಧಾಂತಿಕ ಸ್ಪಷ್ಟತೆ ತಂದ್ರೆ ಎಲ್ಲಾ ಕಡೆಯಲ್ಲೂ ನಾವು ಸೆಳಿಬಹುದು. ಎಲ್ಲ ಒಂದು ಸಮ ಸಮಾಜ ಅಂತ ಅಭ್ಯರ್ಥಿಗಳು ಇಟ್ಟರೆ ನಾಳೆ ದಿನ ಬಿಜೆಪಿ, ಕಾಂಗ್ರೆಸ್, ಕಮ್ಯುನಿಸ್ಟ್, JDS ಎಲ್ಲರೂ ಬೇಡ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಸುರೇಶ್ ಶಂಕರಪುರ, ಮಲ್ಲಹಳ್ಳಿ ನಾರಾಯಣ್, ಮಲ್ಲೇಶ್, ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಅಭಿನಾಗಭೂಷಣ್, ರೈತ ಸಂಘದ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್, ಪ್ರತಿಧ್ವನಿ ವೇದಿಕೆಯ ಅಧ್ಯಕ್ಷ ತ್ರಿನೇಶ್, ಜನಸಂಘ ಪರಿಷತ್ ಅಧ್ಯಕ್ಷ ವಿನಯ್ ಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು.